ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈ ಒಂದು ಗುಡ್ ನ್ಯೂಸ್ ನೀವು ಕೇಳಿದರೆ ಯೂಟ್ಯೂಬ್ನಲ್ಲಿ ನೀವು ಪ್ರತಿಯೊಬ್ಬ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲ ನೀವು ಕುಣಿದಾಡಿ ಅಂದರೆ ಕುಣಿದು ಎಲ್ಲ ಕೂಡ ಒಂದು ಸ್ಟೆಪ್ ಹಾಕೋ ರೀತಿಯೇ ಒಂದು ನಿಮಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ನ್ಯೂ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೋಸ್ಕರ ಬಂದಿದೆ. ಏನಪ್ಪ ಅನ್ಬೇಕ, ಇನ್ನು ಮುಂದೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿ ವ್ಯೂಸ್ ಬರ್ತಲ್ಲ ಅಂತ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಏನೋ ಜಸ್ಟ್ ಇನ್ನು ಮುಂದೆ ನಮಗೆ ವ್ಯೂಸ್ ಬರ್ತಲ್ಲ ಯಾರು ಕೂಡ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಯೂಟ್ಯೂಬ್ನಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಮೂಲಕ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ಲು 99% ಆರಾಮಾಗಿ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಗ್ರೋ ಮಾಡೋದಂತ ಅವರು ಯೂಟ್ಯೂಬ್ದವ್ರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ ನಾನು ನಿಮಗೆ ಈ ಒಂದಡಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲನೇ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೀನಿ, ನಮ್ಮ ಕಷ್ಟ ಯೂಟ್ಯೂಬ್ದವ್ರಿಗೆ ಅರ್ಥವಾಗಿದೆ ಅನಿಸುತ್ತೆ. ಯಾಕಂದರೆ ಯೂಟ್ಯೂಬ್ನಲ್ಲಿ ಪ್ರತಿದಿನ ಕಷ್ಟಪಡೋದವ್ರಿಗೆ ಗೊತ್ತಾಗಿದೆ ಅನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಈ ಒಂದು ಅಪ್ಡೇಟ್ ಓನ್ಲಿ ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ, ಈ ಒಂದು ಅಪ್ಡೇಟು ಯೂಟ್ಯೂಬ್ ಅಫಿಷಿಯಲ್ ಪೇಜ್ನಿಂದನೇ ಬಂದಿದೆ, ಯೂಟ್ಯೂಬ್ನಿಂದನೇ ಬಂದಿದೆ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅಂದರೆ, ಇದು ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅವ್ರಿಗೆ ಬಂದಿದೆ ಈ ಒಂದು ಅಪ್ಡೇಟ್. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆಲ್ಲ, ನ್ಯೂ ಯೂಟ್ಯೂಬರ್ಸ್ಗೆ ಕೂಡ ಬಂದಿದೆ. ದೊಡ್ಡ ಯೂಟ್ಯೂಬರ್ಸ್ ಕೂಡ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಅಪ್ಡೇಟ್. ಆದರೆ ಬಟ್ ಈ ಒಂದು ಅಪ್ಡೇಟ್ ನೀವು 99% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಯೂಸ್ ಮಾಡಿದರೆ 100% ಸ್ಟೆಪ್ ಬೈ ಸ್ಟೆಪ್ ನೀವು ಫಾಲೋ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆರಾಮಾಗಿ ಈಸಿಯಾಗಿ ಗ್ರೋ ಆಗುತ್ತೆ. ಅದು ಯಾವ ಒಂದು ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಇವತ್ತು ನಾನು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಬೇಕಲ್ಲ ಬಟನ್ ಟನ್ನಂತ ಕ್ಲಿಕ್ ಮಾಡ್ತಾ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಈ ಒಂದು ಅಪ್ಡೇಟು ಅಫಿಷಿಯಲ್ ಪೇಜ್ನಿಂದ ಬಂದಿದೆ, ಯೂಟ್ಯೂಬ್ನಿಂದ ಬಂದಿದೆ. ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ನ್ಯೂ ಯೂಟ್ಯೂಬರ್ಸ್ ಯಾರು ಕೂಡ ಈ ಒಂದು ಇಂಪಾರ್ಟೆಂಟ್ ನ್ಯೂಸ್ ಸ್ಕಿಪ್ ಮಾಡೋಕೆ ನಿಮಗೋಸ್ಕರ ಈ ಒಂದು ಅಪ್ಡೇಟ್ ಬಂದಿದೆ ಯೂಟ್ಯೂಬ್ನಿಂದ. ಅದು ಯಾವ ಒಂದು ಅಪ್ಡೇಟ್ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಏನೋ ಜಸ್ಟ್ ಮೊದಲೇ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ನೀವು ಯೂಟ್ಯೂಬ್ನಲ್ಲಿ ಕೂಡ ಯೂಟ್ಯೂಬ್ ಅಫಿಷಿಯಲ್ ಪೇಜ್ ಅಂತ ಅಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಬೋದು. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸರ್ಚ್ ಮಾಡಿ ನೀವು ನೋಡ್ಕೊಳ್ಳಿ, ಅವ್ರು ಪೋಸ್ಟ್ ಮಾಡಿದ್ದಾರೆ ಈ ಒಂದು ಅಪ್ಡೇಟ್ ಬಗ್ಗೆ. ಅದೇನಪ್ಪ ಅಪ್ಡೇಟ್ ಬಂದಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ಜಸ್ಟ್ ನನಗೆ ಮೊದಲೇ ಮುಟ್ಟು ಸರಿಯಾಗಿ ಸ್ಕ್ರೀನ್ ಶಾಟ್ ಆಗ್ತಾ ಇದೆ ನೋಡಿ. ಏನಪ್ಪ ಅಂದರೆ ನೋಡ್ಕೊಳ್ಬೋದು, ಯೂಟ್ಯೂಬ್ ಪೇಜಿನಿಂದ ಬಂದದ್ದು. ಹಿಯರ್ ಇಸ್ ವೇ ಯು ಶೋಲ್ಡ್ ಪೀಪಲ್ ಯಾಟ್ ಯುವರ್ ಎಂಗೇಜ್ಮೆಂಟ್ ಟ್ಯಾಬ್ ಫಾರ್ಮ್ ಟೈಮ್ ಟು ಟೈಮ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಅಂದರೆ ಹೇಳ್ಬೇಕಾದ್ರೆ ಒಂದು ಇದರಲ್ಲಿ ಟೈಮ್ ಟು ಟೈಮ್ ಎಂಗೇಜ್ಮೆಂಟ್, ನಮ್ಮೊಂದು ವಿಡಿಯೋ ನಾವು ಎಂಗೇಜ್ಮೆಂಟ್ ಮಾಡ್ಕೋಬೇಕು. ಟೈಮ್ ಟು ಟೈಮ್ ಅಂದರೆ ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಅಂದರೆ ಟೈಮ್ ಟು ಟೈಮ್ ನಮ್ಮೊಂದು ರಿಚನ್ನ ಗ್ರೋ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ಕೆಲವೊಂದಷ್ಟು 5 ಪಾಯಿಂಟ್ಸ್ ಇದೆ. ಇದರಲ್ಲಿ ಈ ಒಂದು ಅಪ್ಡೇಟಲ್ಲಿ 5 ಪಾಯಿಂಟ್ಸ್ ಇದೆ. ಈ ಟೈಮ್ ಟು ಟೈಮ್ ಎಂಗೇಜ್ಮೆಂಟು ಏನಪ್ಪ ಇದು, ಯಾವ ರೀತಿ, ಈ 5 ಪಾಯಿಂಟ್ ಏನು ಎಲ್ಲ ನಾನು ನಿಮಗೆ ಒಂದೊಂದಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದ್ರ ಬಟ್ ವೀಡಿಯೋ ಸ್ಕಿಪ್ ಮಾಡ್ಕೊಬೇಡಿ, ತುಂಬ ಇಂಪಾರ್ಟೆಂಟ್, ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಅಪ್ಡೇಟು. ಇವಾಗ ಜಸ್ಟ್ ಇದರಲ್ಲಿ 4 ಅಂದರೆ ಟೋಟಲಾಗಿ 5 ಪಾಯಿಂಟ್ಸ್ ಇದೆ. ಈ 5 ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತೀನಿ ಒಂದೊಂದಾಗಿ, ನೀವೆಲ್ಲರೂ ಕೂಡ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾನು ನಿಮಗೆ ಮೊದಲನೇ ಪಾಯಿಂಟ್ಸ್ ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಬಂದಂಥ ಮೊದಲನೇ ಅಪ್ಡೇಟಲ್ಲಿ ಅಪ್ಡೇಟಲ್ಲಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಇವಾಗ ಜಸ್ಟ್ ರಿಕಾರ್ಡಿಂಗ್ ನೈಸ್ ಯುವರ್ ಟಾಪ್ ಪರ್ಫಾರ್ಮಿಂಗ್ ವಿಡಿಯೋ ಕ್ರಾಸ್ ಆಲ್ ಫಾರ್ಮೇಟ್ಸ್ ಅಂತ ಬಂದ್ಬಿಟ್ಟು ಇದು ಮೊದಲನೇ ಬಂದ್ಬಿಟ್ಟು ನೋಡಿ. ರಿಕಾಗ್ನೈಸ್ ಯುವರ್ ಟಾಪ್ ಪರ್ಫಾರ್ಮಿಂಗ್ ವಿಡಿಯೋ ಅಕ್ರೋಸ್ ಆಲ್ ಫಾರ್ಮೇಟ್ಸ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಅನ್ಬೇಕ್ರೆ, ಈಗ ನಮ್ಮೊಂದು ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಯಾವ ಒಂದು ಮಸ್ಟ್ ಪಾಪ್ಯುಲರ್ ವ್ಯೂಸ್ ಅಂದರೆ ಯಾವುದು ಟಾಪ್ ಪರ್ಫಾರ್ಮಿಂಗ್ ಬಂದಿದೆ, ಟಾಪ್ ಪರ್ಫಾರ್ಮಿಂಗ್ ಯಾವುದು ಜಾಸ್ತಿ ವೈರಲ್ ಆಗಿದೆ, ಜಾಸ್ತಿ ಜನರಿಗೆ ಇಷ್ಟವಾಗಿದೆ, ಆ ಒಂದು ವಿಡಿಯೋ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ. ನಮ್ಮ ಟಾಪ್ ಮಸ್ಟ್ ಪಾಪ್ಯುಲರ್ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ದೇ ಇರುತ್ತೆ. ಅದು ವಿಡಿಯೋ ವೈರಲ್ ಆಗಿರುತ್ತೆ. ಆದರೆ ಬಟ್ ಯೂಟ್ಯೂಬ್ದವ್ರು ಇಲ್ಲಿ ನಮ್ಗೆ ಏನು ಸಜೆಷನ್ ಮಾಡ್ತಾ ಇದ್ದಾರೆ ಹೇಳ್ಬೇಕಾರೆ, ಆ ಟಾಪ್ ಪರ್ಫಾರ್ಮೆನ್ಸ್ ಏನು ವಿಡಿಯೋ ಇದಿಲ್ಲ ಅಂದರೆ ಟಾಪ್ ಪರ್ಫಾರ್ಮೆನ್ಸ್, ಆ ಒಂದು ವಿಡಿಯೋ ನಾವು ವಾಪಸ್ ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ರಿಕಾರ್ಡಿಂಗ್ ನೈಸ್ ಅಂತ ಬಂದ್ಬಿಟ್ಟು ವಾಪಸ್ ಯಾವುದೇ ಒಂದು ಟಾಪಿಕ್ ಬಗ್ಗೆ ನಾವು ಕವರ್ ಮಾಡ್ಬೇಕು, ಅದೇ ಟಾಪಿಕ್ ಬಗ್ಗೆ ನಾವು ವಿಡಿಯೋ ಮಾಡ್ಬೇಕಂತ ಯೂಟ್ಯೂಬ್ದವ್ರು ನಮಗೆ ಸಜೆಷನ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ, ಈಗ ಯಾವ್ದು ಜಾಸ್ತಿ ವ್ಯೂಸ್ ಬಂದಿದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್, ಯಾವ್ದು ಜಾಸ್ತಿ ಟಾಪ್ ಪರ್ಫಾರ್ಮಿಂಗ್ ಬಂದಿದೆ, ಜಾಸ್ತಿ ವೈರಲ್ ಆಗಿದೆ, ಆ ಒಂದು ಟಾಪಿಕ್ಗೆ ನೀವೇನು ಮಾಡಿ ವಾಪಸ್ ಕವರ್ ಮಾಡಿ ಅಂತ ಯೂಟ್ಯೂಬ್ದಲ್ಲಿ ನಿಮಗೆ ಸಜೆಷನ್ ಮಾಡ್ತಾ ಇದ್ದೀನಿ. ನಾ ಹೇಳ್ತಾ ಇಲ್ಲ ನಿಮಗೆ, ಈ ಕನ್ನಡ ಟೆಕ್ ಎಡಿಟ್ಸ್ ಹೇಳ್ತಾ ಇಲ್ಲ ನಾನು ನಿಮಗೆ, ಯೂಟ್ಯೂಬ್ದವ್ರು ಕೊಟ್ಟಿದ್ದು ಅಪ್ಡೇಟ್ ಯೂಟ್ಯೂಬ್ದವ್ರು ಹೇಳ್ತಾ ಇದ್ದಾರೆ, ನಾನು ನಿಮಗೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ಏನಂದರೆ, ನಾವು ವಾಪಸ್ಸು ಯಾವುದೇ ಒಂದು ಟಾಪಿಕ್ಗೆ ವಿಡಿಯೋ ಕವರ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ರೀತಿ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬೇಗ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲನೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಅಂದರೆ ಟಾಪ್ ಪರ್ಫಾರ್ಮಿಂಗ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಟಾಪ್ ಪರ್ಫಾರ್ಮಿಂಗ್ ಇದೆ, ಆ ಒಂದು ಟಾಪಿಕ್, ಅದೇ ಟಾಪಿಕ್ ಬಗ್ಗೆ ನೀವು ವಾಪಸ್ ಕವರ್ ಮಾಡಿ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಯೂಟ್ಯೂಬ್ದಲ್ಲಿ ಬಂದಂಥ ಮೊದಲನೇ ಪಾಯಿಂಟ್ಸ್. ಇನ್ನು ಸೆಕೆಂಡ್ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ, ಗೆಟ್ ಟು ಕೆ ನ್ಯೂ ಯುವರ್ ಬೆಸ್ಟ್ ಪರ್ಫಾರ್ಮಿಂಗ್ ಪ್ಲೇಲಿಸ್ಟ್ ಪೋಸ್ಟ್ ಆ್ಯಂಡ್ ಇಂಪೋ
ಕಾರ್ಡ್ ಅಂತ ಬಂದ್ಬಿಟ್ಟು ಇದೇನಪ್ಪ ಅಂದ್ರೆ ಬೆಸ್ಟ್ ಪರ್ಫಾರ್ಮಿಂಗ್ ಅಂದರೆ ಬೆಸ್ಟ್ ಪರ್ಫಾರ್ಮಿಂಗ್ ಒಂದು ಯಾವುದೆಲ್ಲ ಬೆಸ್ಟ್ ಪರ್ಫಾರ್ಮಿಂಗ್ ಇದೆ ಆ ಒಂದು ವಿಡಿಯೋ ನೀವು ಒಂದು ಪ್ಲೇ ಲಿಸ್ಟ್ ಕರ್ಕೊಂಡ್ಬಿಡು ಅಂದ್ರೆ ಪ್ಲೇ ಲಿಸ್ಟ್ ಒಂದು ಕ್ರಿಯೇಟ್ ಮಾಡಬೇಕು. ಅವ್ರು ಹೇಳ್ತದೆ ಕ್ಲಿಯರಾಗಿ ಅರ್ಥ ಹೇಳ್ತದೆ ನೋಡಿ, ಗೆಟ್ ಟು ಕ್ಯಾನ್ ಯು ಯುವರ್ ಬೆಸ್ಟ್ ಪರ್ಫಾರ್ಮಿಂಗ್ ಪ್ಲೇ ಲಿಸ್ಟ್ ಪೋಸ್ಟ್ ಆ್ಯಂಡ್ ಇನ್ಫೋ ಕಾರ್ಡ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾವು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು. ಪ್ಲೇ ಲಿಸ್ಟ್ ಯಾವ ರೀತಿ ಪರ್ಫಾರ್ಮಿಂಗ್ ಒಂದು ಪ್ಲೇ ಲಿಸ್ಟ್ ಯಾವುದು ವೈರಲ್ ಆಗಿದೆ ಅದ್ರ ಮೇಲೆ ನಾವು ಅದು ಟಾಪಿಕ್ಗೆ ಪ್ಲೇ ಲಿಸ್ಟ್ ಅನ್ನೋದು ಕ್ರಿಯೇಟ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬಂತು ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಅದ್ರ ಪ್ಲೇ ಲಿಸ್ಟ್ ಅಂದರೆ ನಿಮ್ಗೆ ಗೊತ್ತಿರಲ್ಲ. ಮೇನ್ ಇಂಪಾರ್ಟೆಂಟ್ ಪ್ಲೇ ಲಿಸ್ಟ್ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಚಾನಲ್ ನಾವು ಆಗಬೇಕು. ಯಾಕಂದರೆ ಟಾಪ್ ಪರ್ಫಾರ್ಮಿಂಗ್ ಅಂದಿಂದ ಒಂದು ವಿಡಿಯೋ ವೈರಲ್ ಅಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮ್ಮ ಪ್ಲೇ ಲಿಸ್ಟೇ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಪ್ಲೇ ಲಿಸ್ಟು ವೈರಲ್ ಆಗುತ್ತೆ ಅಂತ ಕೇಳೋದು 100% ಆಗುತ್ತೆ. ಅವರೇ ಮೆನ್ಷನ್ ಮಾಡಿದ್ದಾರೆ, ಯೂಟ್ಯೂಬ್ದವ್ರು ಸಜೆಷನ್ ಮಾಡ್ತಾರೆ ಪ್ಲೇ ಲಿಸ್ಟ್ ಅಂತ ಬಂದ್ಬಿಟ್ಟು. ಪ್ಲೇ ಲಿಸ್ಟ್ ನಾವು ಒಂದು ಪರ್ಫಾರ್ಮೆನ್ಸ್ ಅಂದರೆ ಟಾಪ್ ಪರ್ಫಾರ್ಮೆನ್ಸ್ ಒಂದು ವಿಡಿಯೋ ವೈರಲ್ ಆಗಿದ್ದಾರೆ, ಆ ವಿಡಿಯೋ ಪ್ಲೇ ಲಿಸ್ಟಲ್ಲಿ ಆಗಿದ್ದಾರೆ ಏನಾಗುತ್ತೆ, ಆ ವಿಡಿಯೋ ಕ್ಲಿಕ್ ಮಾಡಿದಾಗ ಅಂದರೆ ನೋಡೋದು ಜನ ಆ ಒಂದು ವಿಡಿಯೋ ಕ್ಲಿಕ್ ಮಾಡಿದಾಗ ಆ ಪ್ಲೇ ಲಿಸ್ಟಲ್ಲಿ ಇರುವಂಥ ವಿಡಿಯೋ ಕೂಡ ಸಜೆಷನ್ ಆಗುತ್ತೆ. ಅದರಿಂದ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ದವರು. 99% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವೈರಲ್ ಆಗೋ ಚಾನ್ಸಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಗ್ರೋ ಆಗೋ ಚಾನ್ಸಸ್ ಇದು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ಒಂದು ವಿಡಿಯೋಗೆ ನಾವು ಐ ಕಾರ್ಡ್ ಅಂತ ನೋಡಿ, ಮೇನ್ ಇಂಪಾರ್ಟೆಂಟ್ ಐ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಏನಂದ್ರೆ ಪೋಸ್ಟ್ ಆ್ಯಂಡ್ ಇನ್ಫೋ ಕಾರ್ಡ್ಸ್ ಅಂತ ಬಂದ್ಬಿಟ್ಟು ಏನಪ್ಪ ಈಗ ನಾನು ನನ್ನೊಂದು ವಿಡಿಯೋದಲ್ಲಿ ಒಂದು ಐ ಕಾರ್ಡ್ ಹಾಕಿದ್ದೀನಿ ನೋಡಿ, ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ಇಲ್ಲೊಂದು ಐ ಕಾರ್ಡ್ ಬರುತ್ತೆ. ಆ ರೀತಿ ನೀವೇನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಐ ಕಾರ್ಡ್ ಹಾಕಬೇಕು. ತುಂಬ ಜನ ಐ ಕಾರ್ಡ್ ಹಾಕಲ್ಲ, ಐ ಕಾರ್ಡ್ ಹಾಕೋಲ್ಲ. ಐ ಕಾರ್ಡ್ ಯಾವ ರೀತಿ ಹಾಕೋದ್ರೆ ಟಾಪ್ ಪರ್ಫಾರ್ಮಿಂಗ್ ಬಂದಂಥ ವಿಡಿಯೋಗೆ ನೀವು ಏನು ಮಾಡಬೇಕು, ಐ ಕಾರ್ಡ್ ಅಂದರೆ ಐ ಕಾರ್ಡ್ ಆ್ಯಡ್ ಮಾಡಬೇಕು. ಈಗ ಒಂದು ವಿಡಿಯೋ ವೈರಲ್ ಆಗಿದೆ, ಆ ವಿಡಿಯೋಗೆ ನೀವು ಏನು ಮಾಡಿ, ಆ ವಿಡಿಯೋಗೆ ನಿಮ್ಮ ಒಂದು ನ್ಯೂ ವಿಡಿಯೋ ಏನಿದಿಲ್ಲ ಆ ಒಂದು ವಿಡಿಯೋ ಐ ಕಾರ್ಡ್ ಹಾಕಿ. ಆವಾಗ ಆ ವಿಡಿಯೋ ನೋಡುವಂಥ ಜನ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವ್ಯೂವರ್ಸು ನಮ್ಮೊಂದು ವ್ಯೂವರ್ಸು ಆ ವಿಡಿಯೋ ಮೇಲೆ ಕ್ಲಿಕ್ ಐ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ಮೊಂದು ವಿಡಿಯೋ ಸಜೆಷನ್ ಆಗುತ್ತೆ, ಅಂದರೆ ನಮ್ಮೊಂದು ವಿಡಿಯೋ ಓಪನ್ ಆಗುತ್ತೆ. ಆವಾಗ ಏನಾಗುತ್ತೆ, ಆ ಒಂದು ವಿಡಿಯೋಗೆ ಒಂದು 50 ನ್ಯೂ ವ್ಯೂಸ್ ಬರ್ತಲ್ಲ, ಅದ್ರ ಜೊತೆ ಇದಕ್ಕೂ ಕೂಡ ಒಂದು 20 ವ್ಯೂಸ್ ಬರುತ್ತೆ. ಆರಾಮಾಗಿ ಆ ವಿಡಿಯೋ ವೈರಲ್ ಅಂದರೆ ಅದೇ ವಿಡಿಯೋ ಒಂದು ಪರ್ಫಾರ್ಮಿಂಗ್ ಅಂದರೆ ಜಾಸ್ತಿ ಬರ್ತಾಯಿದೆ, ಅದರಿಂದ ಕೂಡ ಈ ಒಂದು ವಿಡಿಯೋ ಕೂಡ ಟಾಪ್ ಪರ್ಫಾರ್ಮಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3 ತಿಂಗಳಿಗೆ ಒಂದು ವಿಡಿಯೋ ಆಗಲಿ, 1 ವರ್ಷ ಒಂದು ಇದ್ದಂಥ ವಿಡಿಯೋ ನೀವು ವೈರಲ್ ಆಗ್ತಾ ಇದ್ದಾರೆ, ಅದಕ್ಕೆ ನೀವು ಇದನ್ನ ಆ್ಯಡ್ ಮಾಡಿದರೆ ಐ ಕಾರ್ಡು ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಆ ಒಂದು ವಿಡಿಯೋನಿಂದ ಕೂಡ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ಇದು ಐ ಕಾರ್ಡ್ ತುಂಬ ಜನ ಹಾಕಕ್ಕೆ ಬರಲ್ಲ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ನೀವು ಐ ಕಾರ್ಡ್ ಹಾಕೋದು ಯಾವ ರೀತಿ ತುಂಬ ಸಿಂಪಲ್ ಐ ಕಾರ್ಡ್ ಹಾಕೋಲಿ. ಮೇನ್ ಇಂಪಾರ್ಟೆಂಟ್ ಇದು ಯೂಟ್ಯೂಬ್ದಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದಾರೆ. ಇನ್ನು 3ನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡ್ ವಿಚ್ ಆ್ಯಂಡ್ ಸ್ಕ್ರೀನ್ ಗೋಟ್ ದಿ ಮಸ್ಟ್ ಕ್ಲಿಕ್ ಆ್ಯಂಡ್ ವೇ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡ್ ಎಂಡ್ ಸ್ಕ್ರೀನ್ ನೋಡ್ಕೊಳ್ಳಿ. ಇಲ್ಲಿ ಎಂಡ್ ಸ್ಕ್ರೀನ್ ಅಂದರೆ ಏನಪ್ಪ ಅನ್ಬೇಕಾ, ಈಗ ನಾನು ನಿಮಗೆ ಪದೇ ಕೂಡ ಹೇಳ್ತಾ ಇರ್ತೇನೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಏನಪ್ಪ ಎಂಡ್ ಸ್ಕ್ರೀನ್ ಹಾಕಿ ಅಂತ. ಏನಪ್ಪ ಎಂಡ್ ಸ್ಕ್ರೀನ್ ಅಂದರೆ, ಈಗ ನಾನು ವಿಡಿಯೋ ನೋಡ್ತಾ ಈ ಒಂದು ವಿಡಿಯೋ ಪೂರ್ತಿ ನೋಡಿದಾಗ ನನ್ನೊಂದು ವಿಡಿಯೋ ಕಂಪ್ಲೀಟ್ಗೆ ಲಾಸ್ಟಿಗೆ ಎಂಡಿಗೆ 4 ಎಂಡ್ ಸ್ಕ್ರೀನ್ ಬರುತ್ತೆ. ಅಂದರೆ 4 ವಿಡಿಯೋಗಳು ನಾನು ಹಾಕಿದ್ದೀನಿ, ಆ್ಯಡ್ ಮಾಡಿದ್ದೀನಿ. ಅದೇ ರೀತಿ ಏನು ಮಾಡಿ, ನಿಮ್ಮ ಒಂದು ವಿಡಿಯೋಗೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿದೆ, ಜಾಸ್ತಿ ಟಾಪ್ ಪರ್ಫಾರ್ಮಿಂಗ್ ಬಂದಿದೆ, ಆ ಒಂದು ವಿಡಿಯೋಗೆ ನೀವು ಏನು ಮಾಡಿ, ನಿಮ್ಮೊಂದು ನ್ಯೂ ವಿಡಿಯೋ ಎಂಡ್ ಸ್ಕ್ರೀನ್ ಹಾಕಿ. ಎಂಡ್ ಸ್ಕ್ರೀನ್ ಹಾಕೊಂಡಿದ್ರೆ ಏನಾಗುತ್ತೆ, ಜಾಸ್ತಿ ಅಂದರೆ ಫುಲ್ ವಿಡಿಯೋ ನೋಡಿದಂಥ ಜನ ಅಂದರೆ ನಿಮ್ಮೊಂದು ವಿಡಿಯೋ ಫುಲ್ ನೋಡ್ತಾರೆ, 100% ನೋಡ್ತಾರೆ. ಯಾಕಂದ್ರೆ ನಿಮ್ಮೊಂದು ವಿಡಿಯೋದಲ್ಲಿ ಏನಾದರೂ ಕಂಟೆಂಟ್ ಪವರ್ ಆಗಿದ್ದರೆ ನೋಡ್ತಾರೆ. ಆ ಫುಲ್ ವಿಡಿಯೋ ನೋಡಿದಾಗ ಅಲ್ಲಿ ಮೇನ್ ಇಂಪಾರ್ಟೆಂಟ್ 4 ಎಂಡ್ ಸ್ಕ್ರೀನ್ ಬರುತ್ತೆ. 4 ಎಂಡ್ ಸ್ಕ್ರೀನ್ 4 ವಿಡಿಯೋ ಸಜೆಷನ್ ಆಗುತ್ತೆ. ನೀವು ಬೇರೆ ಟಾಪಿಕ್ ಬಗ್ಗೆ ಅಲ್ಲೇ ವಿಡಿಯೋ ಹಾಕಿ ಒಂದು ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಈ ರೀತಿ ಏನಾದರೂ ಇದ್ದರೆ ಹಾಕೋಬೋದು, ಟೆಕ್ದವ್ರು ಇದ್ದರೆ ಅಲ್ಲಿ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಅವರಿಗೆ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಅವರು. ಯಾಕಂದರೆ ಎಂಡ್ ಸ್ಕ್ರೀನ್ ಹಾಕೋದ್ರೆ ನಿಮಗೆ ಏನಾಗುತ್ತೆ, ಅದರಿಂದ ಜಾಸ್ತಿ ವ್ಯೂಸ್ ಬರುತ್ತೆ. ಒಂದು ವಿಡಿಯೋ ವೈರಲ್ ಆಗಿದೆ ಅಂದರೆ ಆ ಒಂದು ವಿಡಿಯೋನಿಂದ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ಯಾಕಂದರೆ ಎಂಡ್ ಸ್ಕ್ರೀನ್ ಹಾಕಿರ್ತಾರೆ. ಎಂಡ್ ಸ್ಕ್ರೀನ್ ವಿಡಿಯೋ ಕೊನೆವರೆಗೆ ನೋಡಿದ ತಕ್ಷಣವೇ ಅಲ್ಲಿ ನಿಮಗೆ ಏನಾಗುತ್ತೆ, ಎಂಡ್ ಸ್ಕ್ರೀನ್ನಿಂದ ಜಾಸ್ತಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಂಡ್ ಸ್ಕ್ರೀನ್ ಮೇನ್ ಇಂಪಾರ್ಟೆಂಟ್. ಎಂಡ್ ಸ್ಕ್ರೀನ್ ತುಂಬ ಜನ ಹಾಕಲ್ಲ. ಇದು ಎಂಡ್ ಸ್ಕ್ರೀನ್ ಹಾಕಿ ಅಂತ ಅವ್ರು ಯೂಟ್ಯೂಬ್ದವ್ರು ನಿಮಗೆ ಸಜೆಷನ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಎಲ್ಲ ರೀತಿ ಎಂಡ್ ಸ್ಕ್ರೀನ್ ಹಾಕಿ. ಇದು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು 3ನೇ ಪಾಯಿಂಟು. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಂದ್ರೆ ಜಸ್ಟ್ ಏನೂ ಇಲ್ಲ ನೋಡಿ, ನೀವು ಅಂದರೆ ವಿಚ್ ಪಾರ್ಟ್ಸ್ ಆಫ್ ದ ವಿಡಿಯೋ ಗೋಡ್ ಯುವರ್ ಆಡಿಯನ್ಸ್ ಅಂತ ಹೇಳಿದ್ದಾರೆ. ಏನಪ್ಪ ಅಂದರೆ ವಿಚ್ ಪಾರ್ಟ್ ಆಫ್ ದ ವಿಡಿಯೋ ಅಂದರೆ ವಿಚ್ ಪಾರ್ಟ್ ಅಂದ್ರೆ ಯಾವ ರೀತಿ ಅಂದರೆ ಹೇಳ್ಬೇಕಾರೆ, ಈಗ ನಮ್ಮೊಂದು ವಿಡಿಯೋದಲ್ಲಿ ಯಾವುದಾದ್ರು ಒಂದು ಟಾಪಿಕ್ ಒಂದು ವಿಡಿಯೋ ನಾವು ಮಾಡಿರ್ತಾರೆ, ಅದರಲ್ಲಿ ನಮಗೊಂದು ಪಾರ್ಟ್ ಇರುತ್ತೆ. ಒಂದು ಪಾರ್ಟ್ ಇರುತ್ತೆ. ಆ ಪಾರ್ಟ್ ತುಂಬ ಜನರಿಗೆ ಇಷ್ಟ ಆಗಿರುತ್ತೆ. ಆ ಪಾರ್ಟಲ್ಲಿ ತುಂಬ ಒಂದು ಕಂಟೆಂಟ್ ದಮ್ ಇರುತ್ತೆ. ಆ ಪಾರ್ಟ್ ಏನು ಮಾಡ್ತಾ ಇರ್ತಾರೆ, ಜನರು ವಾಪಸ್ ರಿಪೀಟ್ ಅದೇ ಒಂದು ವಿಡಿಯೋ ನೋಡ್ತಾ ಇರ್ತಾರೆ. ಆ ಒಂದು ಪಾರ್ಟ್ ವಿಡಿಯೋ ನೋಡ್ತಾ ಇರ್ತಾರೆ.
ನೀವು ಆಕ್ಚುಲಿ ಬಂದ್ಬಿಟ್ಟು ಯಾವ ರೀತಿ ಅಂದ್ರೆ ವೈಟ್ ಸ್ಟುಡಿಯೋಲಿ ನೋಡ್ಕೊಳ್ಬೋದು. ವೈಟ್ ಸ್ಟುಡಿಯೋಲಿ ಎಲ್ಲಿಂದ ಎಲ್ಲಿವರೆಗೆ ನಿಮ್ಮೊಂದು ವಿಡಿಯೋ ನೋಡಿದ್ರೆ ಎಷ್ಟು ಜನ ನೋಡಿದ್ರೆ, ಎಲ್ಲಿ ಯಾವ ಒಂದು ಪಾರ್ಟ್ ಜಾಸ್ತಿ ಅಂದರೆ ಯಾವ ಒಂದು ಪಾರ್ಟ್ ಜಾಸ್ತಿ ಒಂದು ನೋಡಿದ್ದಾರೆ ಜನರು ಅಂತ ನೀವು ನೋಡ್ಕೊಳ್ಬೋದು. ರಿಪೀಟ್ ಯಾವ ರೀತಿ ನೋಡಿದ್ದಾರೆ, ನೀವು ವ್ಯೂವರ್ಸ್ ಯಾವ ರೀತಿ ನೋಡಿದರೆ ನೀವು ನೋಡ್ಕೊಳ್ಬೋದು. ನಾನು ನಿಮಗೆ ಹೇಳಿದ್ರೆ ವೈಟ್ ಸ್ಟುಡಿಯೋ ಕೂಡ ಯಾವ ರೀತಿ ಯೂಸ್ ಮಾಡೋದು ಅದನ್ನ ನೋಡ್ಕೊಂಡು ಆ ಒಂದು ವಿಡಿಯೋ ನೋಡಿ ನೀವು ಚೆಕ್ ಮಾಡ್ಬೋದು. ಜಸ್ಟ್ ಬೆಸ್ಟ್ ಅಂದರೆ ಅಲ್ಲಿ ಪಾರ್ಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ವಿಚ್ ಪಾರ್ಟ್ ಆಫ್ ದ ವಿಡಿಯೋ ಅಂದರೆ ಏನಂದರೆ ಆ ಪಾರ್ಟ್ ಏನು ವೈರಲ್ ಜಾಸ್ತಿ ವಾಪಸ್ ಜನ ಏನು ಪಾರ್ಟ್ ನೋಡಿದಾರಲ್ಲ ಅದೇ ಪಾರ್ಟ್ನ ನೀವು ಏನು ಮಾಡಿ ಈಗ ಹೊಸ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದೇ ಟಾಪಿಕ್ ಅಂದರೆ ಅದೇ ಟಾಪಿಕ್ ಬಗ್ಗೆ ನೀವು ಏನು ಮಾಡಿ ವಾಪಸ್ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬ್ದವರು ಸಜೆಷನ್ ಮಾಡ್ತಿದ್ದಾರೆ. ಇದು ಯಾವ ರೀತಿ ಬೇಕಾದ್ರೆ ಒಂದು ಪಾಟ್ ವೈರಲ್ ಆಗಿದ್ದಾರೆ ಅದರಿಂದ ಮತ್ತೆ ನಿಮ್ಮೊಂದು ಕೂಡ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ವಾಪಸ್ ಅದೇ ಟಾಪಿಕ್ ಅದೇ ಪಾರ್ಟ್ ಬಗ್ಗೆ ನೀವು ವಿಡಿಯೋ ಮಾಡಿ ಅಂತ ಯೂಟ್ಯೂಬ್ದವರು ಸಜೆಷನ್ ಮಾಡ್ತಾರೆ. ಇದು ಬಂದುಬಿಟ್ಟು ಮೂರನೇದು ಅಂದರೆ ನಿಮ್ಮೊಂದು ಆಡಿಯನ್ಸನ್ನು ಜಾಸ್ತಿ ಆ ಪಾರ್ಟ್ ನೋಡಿದ್ದಾರೆ ವಾಪಸ್ ಹಿಂದಕ್ಕೆ ತೊಗೊಂಡು ವಿಡಿಯೋ ಸ್ಕಿಪ್ ಮಾಡಿರ್ತಾರೆ. ಮತ್ತು ಒಬ್ಬರೊಬ್ಬರು ಅಂದರೆ ಪೂರ್ತಿ ವಿಡಿಯೋ ಯಾರು ನೋಡ್ತಾರೆ ಅದರಲ್ಲಿ ಒಂದು ಪಾರ್ಟ್ ನೋಡಿರ್ತಾರೆ, ಅದು ಇಷ್ಟವಾಗಿದ್ದರೆ ಅದೇ ವಾಪಸ್ ನೋಡ್ತಾ ಇರ್ತಾರೆ. ಅಂಥ ಒಂದು ಪಾರ್ಟಿಗೆ ನೀವು ಏನು ಮಾಡಬೇಕು, ಈ ರೀತಿ ಎಕ್ಸಾಂಪಲ್ ಒಂದು ಮೂವಿ ನೋಡಿದ್ರೆ ಆ ಮೂವಿ ನಿಮಗೆ ಇಷ್ಟ ಆದ್ರೆ ವಾಪಸ್ ಮೂವಿ ನೋಡ್ತಾರಲ್ಲ ಅದೇ ರೀತಿನೂ ಕೂಡ ಇದೊಂದು ಪಾರ್ಟ್ ಅಂದರೆ ಪಾರ್ಟ್ ಅಂತ ಈ ರೀತಿ ಒಂದು ಇದೆ. ಇದನ್ನು ಕೂಡ ಇದು ಮಾಡ್ಕೊಳ್ಬೋದು. ಇದು 4ನೇ ಪಾಯಿಂಟ್ಸ್ ಯೂಟ್ಯೂಬ್ದವರು ನಮಗೆ ಸಜೆಷನ್ ಮಾಡ್ತಾರೆ. ಈ ರೀತಿ ಮಾಡಿ ಬೇಗ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಇನ್ನು ಲಾಸ್ಟ್ಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಸೇ ವಿಚ್ ಒನ್ ಆಫ್ ಯುವರ್ ಶಾರ್ಟ್ಸ್ ಗೋಟ್ ರಿಮೇಕ್ಸೆಡ್ ದ ಮಸ್ಟ್ ಅಂತ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾರೆ ತುಂಬ ಜನ ಯೂಟ್ಯೂಬರ್ಸ್ ನಮ್ಮೊಂದು ನ್ಯೂ ಯೂಟ್ಯೂಬರ್ಸು ಶಾರ್ಟ್ಸ್ ರಿಮೇಕ್ಸ್ ಮಾಡಲ್ಲ. ರಿಮೇಕ್ಸ್ ಯಾವ ರೀತಿ ಅಂದರೆ ಬೇಕಾರೆ ಈಗ ನಾನೊಂದು ವಿಡಿಯೋ ಇದೆ ಅಂದರೆ ನನ್ನ ವಿಡಿಯೋ ತೆಗೆದ ಒಂದು ರಿಮೇಕ್ಸ್ ಅನ್ನೋದು ಇರುತ್ತೆ. ಆ ರಿಮೇಕ್ಸ್ ತುಂಬ ಜನ ಮಾಡಲ್ಲ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಶಾರ್ಟ್ಸ್ದವ್ರಿಗೆ ಬಂದಿದೆ. ಶಾರ್ಟ್ಸ್ ಅಷ್ಟೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಶಾರ್ಟ್ಸ್ ವಿಡಿಯೋ ಮಾಡೋದು ಕೂಡ ಹೇಳ್ತಾ ಇದ್ದೀನಿ. ಯಾವ ರೀತಿ ಹೇಳ್ಬೇಕಾ, ಈಗ ಯಾವುದೋ ಒಂದು ಟಾಪಿಕ್ ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ, ನಾನು ನ್ಯೂ ಯೂಟ್ಯೂಬರ್ಸ್ ನನ್ನೊಂದು ಯೂಟ್ಯೂಬ್ ವಿಡಿಯೋಗೆ ಯಾರು ರಿಯಾಕ್ಷನ್ ಮಾಡ್ತಾರೆ, ಶಾರ್ಟ್ಸ್ಗೆ ಯಾರು ರಿಯಾಕ್ಷನ್ ಮಾಡ್ತಾರೆ, ಯಾರೂ ಮಾಡಲ್ಲ. ಆದರೆ ಬಟ್ಟು ನೀವು ಏನು ಮಾಡಬೇಕು, ಯಾರ್ಯಾರು ನಿಮ್ಮ ಕ್ಯಾಟಗರಿ ಈಗ ನನ್ನ ಟೆಕ್ ಕ್ಯಾಟಗರಿಯಲ್ಲಿ ದೊಡ್ಡ ಯೂಟ್ಯೂಬರ್ಸ್ ಯಾರಾದ್ರೆ ಅವರೊಂದು ವಿಡಿಯೋ ಹೋಗಿ ನಾನು ರಿಮೇಕ್ಸ್ ಮಾಡಬೇಕು. ಶಾರ್ಟ್ಸ್ ಅಂದರೆ ಶಾರ್ಟ್ಸ್ ರೀತಿ ಒಂದು ರಿಮೇಕ್ಸ್ ಮಾಡಬೇಕು. ರಿಮೇಕ್ಸ್ ಮಾಡಿದ್ರಿಂದ ಏನಾಗುತ್ತೆ, ಅವರೊಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನೊಂದು ವಿಡಿಯೋ ಸಜೆಷನ್ ಆಗುತ್ತೆ ಶಾರ್ಟ್ಸು. ಅದ್ರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ವೈರಲ್ ಆಗುತ್ತೆ, ವಿಡಿಯೋ ಕೂಡ ವೈರಲ್ ಆಗೋ ಚಾನ್ಸ್ ಇರುತ್ತೆ. ಅದ್ರ ಮೂಲಕ ಬೇಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಇದು ಯೂಟ್ಯೂಬ್ದವರು ನಮಗೆ ಸಜೆಷನ್ ಮಾಡಿದ್ದಾರೆ. ಇಷ್ಟು ನೋಡಿ, ಈ 5 ಪಾಯಿಂಟ್ ತುಂಬ ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ. ನಾನು ನಿಮಗೆ 5 ಪಾಯಿಂಟ್ ಹೇಳಿದ್ದೀನಿ. ನಾನು ನನ್ನ ಮೈಂಡಲ್ಲಿ ಇದು ಮಾಡಿದ್ದಲ್ಲ, ಯೂಟ್ಯೂಬ್ದವರು ಒಫಿಷಿಯಲಿಂದ ಬಂದಂಥ ಪಾಯಿಂಟು. ಈ 5 ಪಾಯಿಂಟ್ ಪ್ರತಿಯೊಂದು ಕೂಡ ನೀವು ಫಾಲೋ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡ್ಕೋಬೇಕು. ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 99% ವೈರಲ್ ಆಗುತ್ತೆ ಅಂತ ಯೂಟ್ಯೂಬ್ದವರು ಹೇಳಿದ್ದಾರೆ. 100% ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿದಿನ ಈ ರೀತಿ ನೀವು ಏನೇನು ಹೇಳಿದಲ್ಲ ಈ ಟಾಪಿಕ್ ಬಗ್ಗೆ ಇದೇ ರೀತಿ ಮಾಡ್ಕೋತಾ ಹೋಗಿ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಬೇಗ ವೈರಲ್ ಆಗುತ್ತಾರೆ. ನೀವು ಕೂಡ ಬೇಗ ಒಬ್ಬ ಲೆವೆಲಲ್ಲಿ ಯೂಟ್ಯೂಬರ್ಸ್ ಆಗಿ ನಿಲ್ತಾರೆ ಅಂತ ಆಯ್ತಾ. ಇನ್ನೂ ಜಸ್ಟ್ ನಾನೇ ಈ ಒಂದು ಯೂಟ್ಯೂಬ್ನಲ್ಲಿ ಬಂದಂಥ ಒಂದು ಹೊಸ ನ್ಯೂ ಅಪ್ಡೇಟ್ ಬಗ್ಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಜೊತೆಗೆ ಈ ಒಂದು ವಿಡಿಯೋ ಯಾವ ರೀತಿ ಅನಿಸಿದೆ ಚಿಕ್ಕದೇ ಕಮೆಂಟಿಗೆ ಅದರ ಜೊತೆಗೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ ಒಂದು ಶೇರ್ ಮಾಡಿದ್ದೆ. ಪ್ರತಿಯೊಬ್ಬ ಜೇನನ್ನು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್.